ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ನಿನ್ನೆ ನಮ್ಮ ಕೆ ಆರ್ ಪೇಟೆ ಒಂದು ಕರುಳು ಹಿಂಡುವಂತಹ ಘಟನೆಗೆ ಸಾಕ್ಷಿಯಾಗಿದೆ. ನಿನ್ನೆ ಬೆಳಗ್ಗೆ 8 ಗಂಟೆ 8:30ರಲ್ಲಿ ನಡೆಯಬಾರದಂಥ ಒಂದು ಘಟನೆ ನಡೆದೋಗಿದೆ. 1 ವರ್ಷ 10 ತಿಂಗಳ ಮುದ್ದು ಹೆಣ್ಮಗುವನ್ನು ತಂದೆ ತಾಯಿ ತಬ್ಬಲಿ ಮಾಡಿಬಿಟ್ಟು ಹೋಗ್ಬಿಟ್ರು. ಈ ನಮ್ಮ ಯುವ ಜನತೆಯ ಮನಸ್ಥಿತಿಯನ್ನು ನೋಡ್ತಾ ಇದ್ರೆ ನಿಜಕ್ಕೂ ಬೇಸರ ಆಗ್ತೈತೆ. ಒಂದು ಸುದ್ದಿ ನನಗೆ ನಿನ್ನೆ 10:30 11 ಗಂಟೆಲಿ ಗೊತ್ತಾಗುತ್ತೆ. ಇಡೀ ದಿನ ಬೇಸರ. ಎಂಥ ಜನನಪ್ಪ, ಈ ರೀತಿನೂ ದುಡುಕ್ಬಿಡ್ತಾರ. ಕುಟುಂಬದಲ್ಲಿ ಕಲಹ ಯಾರ ಮನೆಯಲ್ಲಿ ಬರಲ್ಲ. ಸಂಸಾರದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಸಣ್ಣ ಪುಟ್ಟ ಇರಿಸು ಮುರಿಸು ಇದ್ದಿದ್ದೆ. ಆದರೆ ಈ ಕುಟುಂಬದಲ್ಲಿ ಯಾವ ಇರಿಸು ಮುರಿಸೂ ಇರಲಿಲ್ಲ. ಆದರೆ ವಿಧಿ ಜಸ್ಟ್ ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆ 1 ಅವರಲ್ಲಿ ಆಟ ಆಡಿಸಿದೆ. ಎಂಥವ್ರಿಗಾದ್ರೂ ಈ ಒಂದು ಸುದ್ದಿಯನ್ನು ನಾನು ಹೇಳಿ ಮುಗಿಸೋಷ್ಟರಲ್ಲೇ, ನೀವು ಕೇಳಿ ಮುಗಿಸೋಷ್ಟರಲ್ಲೇ ದುಡುಕಬಾರ್ದು. ನಮ್ಮ ಜೀವನದಲ್ಲಿ ಎಂಥದ್ದೇ ಪರಿಸ್ಥಿತಿ ಬಂದರೂ ಅದನ್ನು ಗಟ್ಟಿಯಾಗಿ ನಿಂತ್ಕೊಂಡು ಫೇಸ್ ಮಾಡಬೇಕು ಅಂತ ಅನಿಸುತ್ತೆ. ದಯವಿಟ್ಟು ಯುವ ಜನತೆಯಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ, ಇತ್ತೀಚೆಗೆ ಅದರಲ್ಲೂ ಚಿಕ್ಕ ವಯಸ್ಸಿನ ಹುಡುಗಿರೇ ಆತ್ಮಹತ್ಯೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ಹೋಗ್ತಿರ್ತಕ್ಕಂಥದ್ದು. ಸಾವೊಂದೇ ಶಾಶ್ವತ ಪರಿಹಾರ ಅಲ್ಲ. ಈಸಬೇಕು, ಇದ್ದು ಜಯಿಸಬೇಕು ಅಂತ ದೊಡ್ಡವರು ಸುಮ್ಮನೆನೂ ಹೇಳಿಲ್ಲ. ಈ ಹಿಂದೆ ನಮ್ಮ ತಂದೆ ತಾಯಿ ವಯಸ್ಸಿನವರು, ನಮ್ಮ ತಾತ ಅಜ್ಜಿ ವಯಸ್ಸಿನವರು ಎಲ್ಲ ಯಾರು ಏನು ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ತಿರ್ಲಿಲ್ಲ. ಸರಿನೇ ಆಗ್ತಾ ಇಲ್ಲ ಈ ಸಂಬಂಧ ಅನ್ನುವಂತಹ ಪರಿಸ್ಥಿತಿ ಬಂದಾಗ ಮಾತ್ರ ಹೋಗ್ತಿದ್ರು ಹೊರತು, ಇತ್ತೀಚೆಗೆ ಸಣ್ಣ ಪುಟ್ಟ ಹೆದರಿಸೋದಿಕ್ಕೆ, ಬೆದರಿಸೋದಿಕ್ಕೆ ಅಥವಾ ಏನಾದರೂ ಆಗಲಿ ಇದೊಂದೇ ನಿರ್ಧಾರ ಅಂತ ಅಂದ್ಕೊಂಡು ನಮ್ಮ ಯುವ ಜನತೆ ಮನಸ್ಸು ಮಾಡ್ತಿದ್ದಲ್ಲ, ನಿಜಕ್ಕೂ ಬೇಸರದ ಸಂಗತಿಯಾಗಿದೆ. ಹೆಚ್ಚು ಕಡಿಮೆ 10 ಗಂಟೆ 10:30ರಲ್ಲಿ ವಿಷಯ ಗೊತ್ತಾಗುತ್ತೆ. ಇಡೀ ದಿನ ನಾನೇ ಏನು ಹೇಳ್ಬೇಕಿದೆಲ್ಲನೂ ಏನು ಮಾಡಲಿ. ಆ ಪುಟ್ಟ ಕಂದಮ್ಮನ್ನ 1 ವರ್ಷದ 10 ತಿಂಗಳು ಮಗುವಂತೆ ಬೇಸರ ಆಗ್ತೈತೆ ನಿಜಕ್ಕೂ. ಹೇಗಾಯಿತು ಹಾಗಾದರೆ ಘಟನೆ, ಏನಿದು ವಿಷಯ, ಎಲ್ಲವನ್ನು ಕೂಡ ವಿವರವಾಗಿ ನಾವು ನೋಡೋದಾದರೆ, ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, 29 ವರ್ಷದ ದರ್ಶನ್ನು, 24-25 ವರ್ಷದ ದಿವ್ಯಾ. ನಮ್ಮ ಕೆ ಆರ್ ಪೇಟೆ ತಾಲೂಕಿನ ಬೂಕಿನಕೆರೆ ಅಂತ ಹೋಬಳಿ ಇದೆ. ಆ ಹೋಬಳಿಯ ಹೊಸಕೋಟೆ ಗ್ರಾಮದ ಯುವಕ ದರ್ಶನ್, ಈ ಕಡೆ ನಾಟ್ನಳ್ಳಿ ಅಂತ ಆ ಗ್ರಾಮದ ಹುಡುಗಿ ದಿವ್ಯಾ. 2023 ಮೇ ತಿಂಗಳಲ್ಲಿ ಇವರಿಬ್ಬರೂ ಮದುವೆ ಆಗಿರ್ತಾರೆ. ಲವ್ ಕಮ್ ಅರೇಂಜ್ ಮ್ಯಾರೇಜ್. ಚೆನ್ನಾಗೇ ಇರುತ್ತೆ ಸಂಸಾರ, ಖುಷಿಯಾಗಿರ್ತಾರೆ. ಈ ಜೋಡಿಗೆ ಒಂದು ಹೆಣ್ಮಗು ಕೂಡ ಆಗಿರುತ್ತೆ. ಆ ಹೆಣ್ಮಗುಗೆ 2 ತಿಂಗಳು ತುಂಬಿದರೆ 2 ವರ್ಷ ಆಗ್ತಿತ್ತು. ನಿನ್ನೆ ಏನಾಯಿತು ಹಾಗಾದರೆ ಘಟನೆ, ದಿವ್ಯಾ ಬಂದು ಪ್ಯಾರಾಮೆಡಿಕಲ್ ಓದ್ಕೊಂಡಿರ್ತಾಳೆ. ಯಾವುದೋ ಒಂದು ಮೆಡಿಕಲ್ ಶಾಪಲ್ಲಿ, ನಮ್ಮ ಸರ್ಕಾರಿ ಆಸ್ಪತ್ರೆ ಇದೆಯಲ್ಲ ಅಲ್ಲಿ ಮೆಡಿಕಲ್ ಶಾಪಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಹುಡುಗಿ ದಿವ್ಯಾ. ಸಹಜವಾಗಿ ಈಗ ನಾನು ಯಾವ್ದಾದ್ರು ಒಂದು ಕೆಲಸ ಮಾಡ್ತಾ ಇರ್ತೀನಿ ಅಂತಂದರೆ, ಅದು ಕೆಲಸದ ಬಗ್ಗೆ ನನಗೆ ಅನುಭವ ಬಂತು ಅಂತಂದರೆ ಆಗೇನಾಗುತ್ತೆ ಅಂದರೆ ಮನೆಯವ್ರ ಜೊತೆ ಡಿಸ್ಕಸ್ ಮಾಡ್ತೀವಿ. ಇಲ್ಲ, ಈ ಕೆಲಸ ನಾನು ಕಲ್ತಿದ್ದೀನಿ, ನಾನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಓನಾಗಿ, ಅದು ನೀವು ಮಾಡಿಕೊಡ್ತೀರಾ ಅಂತ ಮನೆಯವ್ರನ್ನ ಕೇಳುವಂಥದ್ದು ಸಾಮಾನ್ಯ. ನಾನಾಗ್ಬೋದು, ನೀವಾಗ್ಬೋದು, ಎಲ್ಲರೂ ಆಗ್ಬೋದು. ಸೊ ಈ ದಿವ್ಯಾ ಏನು ಮಾಡಿದ್ದಾಳೆ, ಈ ಥರ ಮೆಡಿಕಲ್ ಶಾಪಲ್ಲಿ ಕೆಲಸ ಮಾಡ್ತಿದ್ರಿಂದ ನಾವೇ ಯಾಕೆ ಒಂದು ಮೆಡಿಕಲ್ ಶಾಪ್ ಓಪನ್ ಮಾಡಬಾರ್ದು ಅಂತ ಈ ದರ್ಶನ್ ಹತ್ರ ಬೆಳಗ್ಗೆ ಡಿಸ್ಕಸ್ ಆಗಿದೆ. ಒಂದು 6:30-7 ಗಂಟೆ ಆಸುಪಾಸಿನಲ್ಲಿ ನಿನ್ನೆ. ಅದಕ್ಕಿಂತ ಬಿಫೋರ್ ತುಂಬ ಖುಷಿಯಾಗಿ ಊಟ ಮಾಡಿಕೊಂಡು ಮಗು ಜೊತೆ ಆಟ ಆಡಿಕೊಂಡು ಮಲಗಿದ್ದಾರೆ. ಬೆಳಗ್ಗೆ ಏನಾಯ್ತೇನೋ ಗೊತ್ತಿಲ್ಲ, ಹುಡುಗಿಗೆ ಅದೊಂದು ಆಸೆ ಉಟ್ಕೊಂಡಿದೆ. ಅದನ್ನು ದರ್ಶನ್ ಹತ್ರ ಹೇಳ್ಕೊಂಡಿದ್ದಾಳೆ. ದರ್ಶನ್ ಸ್ವಲ್ಪ ಭಯಪಟ್ಟಿದ್ದಾನೆ. ಇಲ್ಲ, ಅದಕ್ಕೆ ಅಷ್ಟು ದುಡ್ಡು ಬೇಕು, ಇದಕ್ಕೆ ಇಷ್ಟು ಬೇಕು, ಹೆಂಗೆ ಮಾಡೋಕ್ಕಾಗುತ್ತೆ ನಾವು, ಈ ರೀತಿ ಒಂಚೂರು ಹೆಚ್ಚು ಕಮ್ಮಿ ಲೆಕ್ಕಾಚಾರದ ಮೈಂಡ್ಸೆಟ್ಟಲ್ಲಿ ಹೇಳಿದ್ದಾನೆ. ಅದು ಆಸೆಯನ್ನು ಈಡೇರಿಸ್ತಿಲ್ವಲ್ಲ ಅನ್ನೋ ಕಾರಣಕ್ಕೋ ಅಥವಾ ಈ ರೀತಿ ಆಸೆ ಇಟ್ಕೊಂಡಿದ್ದಾಳೆ ಅನ್ನೋ ಕಾರಣಕ್ಕೂ ಏನೋ ಗೊತ್ತಿಲ್ಲ, ಇವರಿಬ್ಬರ ಮಧ್ಯೆ ವಾಗ್ವಾದ ಶುರುವಾಗಿದೆ. ಮಾತು ನಡೆದಿದೆ. ಅಂದರೆ ಈ ಹಿಂದೆನೂ ಕೂಡ ಈ ಒಂದು ವಿಚಾರ ಮೆಡಿಕಲ್ ಶಾಪ್ ಮಾಡಬೇಕು ಅನ್ನೋಂಥದ್ದು ಇವರಿಬ್ಬರ ಮಧ್ಯೆ ನಡೆದಿದೆ. ಅದು ಆ ಹುಡುಗಿ ಏನು ಮಾಡೈತೆ, ನಿನ್ನೆ ವಿಧಿ ಅಂತಾರಲ್ಲ, ವಿಧಿ ಅದು ತಂದು ನಿಲ್ಲಿಸ್ಬಿಟ್ಟಿದೆ ಇಲ್ಲಿಗೆ. ಈ ವಿಚಾರದಿಂದನೇ ಎಂಡ್ ಆಗಬೇಕು ಈ ಟಾಪಿಕ್ ಅನ್ನೋಂಥದ್ದು. ಮಾತು ನಡೆದು ಅದಾದ ಮೇಲೆ ಏನು ಮಾಡಿದ್ದಾನೆ, ಜಗಳ ಆಗಿದೆ, ಹೊಡೆದಾಡಿದ್ದಾರೆ, ಏನೋ ಗೊತ್ತಿಲ್ಲ. ಯಾಕೆಂದರೆ ಇಬ್ಬರೂ ಬದುಕಿಲ್ಲ, ಏನು ನಡೆದೈತೆ ಅನ್ನೋ ಘಟನೆಗೆ. ಆದರೆ ವಿಷಯ ಮುಂದೆ ಇದೆ. ಆ ಒಂದು ಅರ್ಧ ಗಂಟೆ ಆಸುಪಾಸಿನಲ್ಲಿ ಇವ್ರ ಜಗಳ ಮುಗಿದಿದೆ. ಅದಾದ ನಂತರ ದರ್ಶನ್ ಏನು ಮಾಡಿದ್ದಾನೆ, ಹಾಲು ತೊಗೊಂಡು ಬರ್ತೀನಿ ಅಂತಂದ್ಬಿಟ್ಟು, ದಿವ್ಯಾ ಮನೇಲೇ ಇದ್ದಾಳೆ, ಮಗು ಮಲಗಿದೆ. ಆ ಸಂದರ್ಭದಲ್ಲಿ ಹಾಲು ತೊಗೊಂಡು ಬರ್ತೀನಿ ಅಂತಂದ್ಬಿಟ್ಟು ಹೊರಗಡೆ ಹೋಗಿದ್ದಾನೆ. ಇವರಿಬ್ಬರು ಬಂದು, ಒಬ್ಬರು ಹೊಸಕೋಟೆ ದರ್ಶನ್ನು, ಈ ಕಡೆ ನಾಟ್ನಳ್ಳಿ ದಿವ್ಯಾ ಅಂತ ಹೇಳಿದೆ. ಕೆ ಆರ್ ಪೇಟೆಯಲ್ಲಿ ಹುಡುಗಿ ಮೆಡಿಕಲ್ ಶಾಪಲ್ಲಿ ಕೆಲಸ ಮಾಡ್ತಿದ್ರಿಂದ ಅಲ್ಲಿಂದ ಹೊಸವಳದ ರಸ್ತೆಯಲ್ಲಿ ಒಂದು ಚೌಟ್ರಿ ಇದೆ. ಚೌಟ್ರಿ ಹಿಂಭಾಗದಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿರ್ತಾರೆ. ಇಬ್ಬರೂ ಕೂಡ ಬಾಡಿಗೆ ಮನೇಲಿ ಇರ್ತಾರೆ. ಬಹುಶಃ ತಂದೆ ತಾಯಿ ಜೊತೆಗಿದ್ದಿದ್ರೆ ಈ ಅಚಾತುರ್ಯ ನಡೀತಿರ್ಲಿಲ್ವೇನೋ, ಊರಲ್ಲಿ ಏನಾದ್ರು ಇದ್ದಿದ್ರೆ ಇವರಿಬ್ರು. ಬಟ್ ವಿಧಿ ಯಾರನ್ನು ತಾನೇ ಕೇಳುತ್ತೆ, ಯಾರನ್ನು ತಾನೇ ಬಿಡುತ್ತೆ ಅನ್ನೋದಕ್ಕೆ ಇದೆ ಲೈವ್ ಎಕ್ಸಾಂಪಲ್. ಅದಾದ ನಂತರ ಹಾಲು ತೊಗೊಂಡು ಬರೋದಕ್ಕೆ ಅಂತ ದರ್ಶನ್ ಹೋಗಿದ್ದಾನೆ. ಹೋಗಿ ಬರುವಷ್ಟರಲ್ಲಿ ದರ್ಶನ್ಗೆ ಸಿಡಿಲು ಬಡಿದಂಥ ಶಾಕ್. ದಿವ್ಯಾನ ಹೆಣಾಕೊಂಡು ಸತ್ತೋಗ್ಬಿಟ್ಟಿದ್ದಾಳೆ. ನನಗನ್ಸುತ್ತೆ, ಮತ್ತು ಅಲ್ಲಿ ಇದ್ದವ್ರು ಎಲ್ಲರೂ ಕೂಡ ನೆನ್ನೆ ಒಪಿನಿಯನ್ ನನಗೆ ಕೇಳ್ತಿದ್ದಾರೆ. ಪ್ರತಿಯೊಬ್ಬರನ್ನು ಯಾಕೆ ಹಿಂಗಾಯಿತು ಅಂತ ಕೇಳ್ತಿದ್ರೆ, ಇಲ್ಲ ಅವಳು ಸಾಯೋ ಅಂಥ ಹುಡುಗಿ ಅಂತೂ ಅಲ್ಲ, ನನ್ನ ಪ್ರಕಾರ ಇವನಿಗೆ ಎದುರಿಸೋದಕ್ಕೆ ಹೋಗಿದ್ದಾಳೆ. ಈ ಥರ ಎದುರಿಸಿದ್ರೆ ಅಟ್ಲೀಸ್ಟ್ ಮೆಡಿಕಲ್ ಶಾಪ್ ಓಪನ್ ಮಾಡುವಂಥ ನಿರ್ಧಾರಕ್ಕೆ ಬರ್ತಾನೆ, ಧೈರ್ಯ ಮಾಡ್ತಾನೆ, ನನ್ನ ಹೆಂಡತಿಗೋಸ್ಕರ ಮಾಡ್ಬೇಕು ಬಿಡೋತೆಗೆ ಅಂತ ಭಯ ಪಡ್ಕೊಂಡ್ರೆ ಮಾಡ್ತಾನೆ ಅಂತ ಹೋಗಿದ್ದಾಳೆ. ಆದರೆ ಮಿಸ್ ಆಗಿ ಆ ಥರ ಆಗೋಗಿದೆ. ಸಾವು ಯಾರನ್ನು ಕೇಳುತ್ತೆ?
ಅದಾದಮೇಲೆ ದರ್ಶನ್ ಬಂದು ನೋಡ್ತಾನೆ, ಬಾಗಿಲು ಹಾಕಿಲ್ಲ ದಿವ್ಯಾ, ಸತ್ತೋಗ್ಬಿಟ್ಟಿದ್ದಾಳೆ. ತಕ್ಷಣ ಅವನಿಗೆ ಭಯ ಆಗುತ್ತೆ. ಆ ಸೀರೆ ನೆಣಕೊಂಡಿದ್ದಾಳೆ, ಆ ಸೀರೆನ ಬಿಚ್ಚಿ ಕೆಳಗಡೆ ನೀರು ಚಿಮ್ಮಿಸ್ತಾನೆ, ಉಸಿರು ನೋಡ್ತಾನೆ, ಬದುಕಿಲ್ಲ. ತಕ್ಷಣ ದರ್ಶನ್ ಅಣ್ಣ ಬಂದು ಚೇತನ್ ಅಂತ ಅವ್ರಿಗೆ ಫೋನ್ ಮಾಡ್ತಾನಂತೆ, ಹಿಂಗೆ ಆಗ್ಬಿಟ್ಟೈತೆ, ಹಿಂಗೆ ನಾನು ಬದುಕಲ್ಲ, ನನ್ನ ಹೆಂಡತಿ ಸತ್ತೋಗ್ಬಿಟ್ಟಿದ್ದಾಳೆ, ಹಿಂಗೆ ನಾನು ಯಾವ ಕಾರಣಕ್ಕೂ ಬದುಕಲ್ಲ ಅಂತ ಹೇಳ್ತಾನೆ. ಅವ್ರ ಅಣ್ಣ ಎಲ್ಲ ನೆನ್ನೆ ತಾನೇ ರಾತ್ರಿ ಎಲ್ಲ ಚೆನ್ನಾಗಿ ವಿಡಿಯೋ ಕಾಲ್ ಎಲ್ಲ ಮಾಡ್ಕೊಂಡು ಮಾತಾಡಿದಿರಿ, ಮಗು ಜೊತೆ ಎಲ್ಲ ಖುಷಿಯಾಗಿದ್ದೀರಿ, ಇವಾಗ ಏನಾಯ್ತಲ್ಲ ನಿಮಗೆ ಸುಳ್ಳು ಹೇಳ್ತಾ ಇದ್ದೀರಾ ಹಾಗೆ ಹೀಗೆ ಅಂದಾಗ ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಅಣ್ಣ ವಿಡಿಯೋ ಕಾಲ್ ಮಾಡಿದ್ದಾರೆ. ನೀನೇನು ಎದುರ್ಕೋಬೇಡ, ನಾವು ಬರ್ತೀವಿ ಕೇರ್ಪೇಟೆಗೆ, ಪಟ್ಟಂತ ಬರ್ತೀವಿ, ನೀನು ತಲೆ ಕೆಡಿಸ್ಕೋಬೇಡ, ಏನೂ ಆಗಿರಲ್ಲ, ಆಸ್ಪತ್ರೆಗೆ ಸೇರಿಸೋಣ ಅಂತ ಧೈರ್ಯ ಹೇಳಿದ್ದಾರೆ ಅವ್ರ ಅಣ್ಣ. ಇವ್ನು ನೋಡಿದ್ದಾನೆ, ಮತ್ತೆ ಬ್ರೀತ್ ಇಲ್ಲ, ಉಸಿರಾಟ ಇಲ್ಲ, ಎದೆಗೆ ಬಡಿತನೂ ಇಲ್ಲ. ಸೊ ತಕ್ಷಣ ಅವನು ಭಯ ಆಗಿದೆ. ಇವ್ನು ಲೆಕ್ಕಾಚಾರದಲ್ಲಿ ಏನೇನು ಬಂತು, ಜನ ಏನು ಅಂದ್ಕೊಳ್ತಾರೆ ನಾಳೆ ದಿನ ನನ್ನನ್ನು, ನಾನು ಜೈಲು ಪಾಲಾಗಿ ಹೋಗ್ತೀನೇನೋ, ಜನ ಎಲ್ಲ ಇವನೇ ಒಡ ಸಾಯಿಸ್ಬಿಟ್ಟು ಅವನು ಅನ್ಕೊಳ್ತಾರೇನೋ. ನಮ್ಮ ಕಡೆ ಎಲ್ಲ ಇತ್ತೀಚೆಗೆ ಯಾವುದೋ ಒಂದು ಘಟನೆ ನಡೆದಿತ್ತು, ಮಂದಿಗೆರೆ ಹತ್ರ ಗದ್ದೆ ಹೊಸೂರು ಅಂತ, ಅಲ್ಲೂ ಇದೇ ರೀತಿ ಆಗೋಗಿತ್ತು. ಬಟ್ ಅವನು ಕೂಡ ಬದುಕಲಿಲ್ಲ. ಸೊ ಏನಾಗುತ್ತೆ ಅಂತಂದರೆ, ಹುಡುಗಿ ಕಡೆಯವ್ರು ಏನು ಮಾಡ್ತಾರೆ ಅಂತಂದರೆ, ತಕ್ಷಣ ಈ ರೀತಿ ಘಟನೆ ನಡೆದಾಗ ನಮ್ಮ ಹುಡುಗಿನ ಚಿತ್ರಹಿಂಸೆ ಕೊಟ್ಟು ಹಿಂಗೆ ಮಾಡಾಕ್ಬಿಟ್ಟ ಅಂತ ಯಾವ ಸಮಾಜ ಮಾತಾಡುತ್ತೆ, ಅವಾಗ ಇನ್ನೂ ಬದುಕಿದ್ದು ಸತ್ತಂಗದು. ಇವನೇನು ಮಾಡಿದ್ದಾನೆ, ತಕ್ಷಣ ಅವ್ರ ಅಣ್ಣಗಿಲ್ಲ ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳಿದಾನೆ. ಅವ್ರ ಅಣ್ಣ ಎಷ್ಟೇ ಧೈರ್ಯ ಹೇಳಿದ್ರು ಅವ್ನು ಕೇಳಿಲ್ಲ. ವಿಡಿಯೋ ಕಾಲ್ ಕಟ್ ಮಾಡಿಬಿಟ್ಟು ಆ ಹುಡುಗಿ ಯಾವ ಸೀರೆ ನೇಣಾಕೊಂಡು ಸತ್ತಿತ್ತಲ್ಲ ಅದೇ ಸೀರೆ ತಗೊಂಡು ಅದೇ ಫ್ಯಾನ್ಗೆ ನೇಣ ಹಾಕೊಂಡು ಸತ್ತಿದ್ದಾನೆ. ಆದರೆ ಸಾಯಕ್ಕೆ ಮುಂಚೆ ಇವನು ಏನು ಮಾಡಿದ್ದಾನೆ ಅಂತಂದರೆ, ಆ ಪುಟ್ಟು ಮಗು ಇತ್ತಲ್ಲ, ಆ ಹೆಣ್ಮಗು, ಈ ಮಗು ಬದುಕಿದ್ರೆ ಯಾರು ನೋಡ್ಕೊಳ್ತಾರೆ, ಮಗು ಅಪ್ಪ ಅಮ್ಮ ನಾವಿಬ್ಬರೂ ಇಲ್ಲ, ನನ್ನ ಹೆಂಡತಿ ಆಲ್ರೆಡಿ ಸತ್ತೋಗ್ಬಿಟ್ಟಿದ್ದಾಳೆ, ನಾನು ಸತ್ತೋಗ್ಬಿಟ್ರೆ ಮಗು ಕತೆ ಏನು, ಭವಿಷ್ಯ ಏನು ಅನ್ನೋ ಒಂದು ಲೆಕ್ಕಾಚಾರ ಹಾಕ್ಕೊಂಡು ಕೆಲವರು ಹೇಳಿದ್ದು, ಅಂದರೆ ಈಗ ಅವರಿಬ್ಬರೂ ಬದುಕಿಲ್ಲ, ಇದು ಹಿಂಗೆ ನಡೆದೈತೆ ಒಳಗಡೆ ಅಂತ ಹೇಳೋದಕ್ಕೆ. ಬಟ್ ಕೆಲವರು ಹೇಳಿದ್ದು ಅಲ್ಲಿ ಕತ್ತಿಸ್ಕಿದಾನೆ, ಇಸ್ಕಿದಂಥ ಸಂದರ್ಭದಲ್ಲಿ ಮಗು ಪ್ರಜ್ಞೆ ತಪ್ಪಿದೋಗಿದೆ, ನನ್ನ ಮಗು ಸತ್ತೋಯ್ತು ಅಂದ್ಕೊಂಡು ಅವನು ನೇಣ ಹಾಕೊಂಡಿದ್ದಾನೆ ಅಂತ. ಇನ್ನು ಬೆಳಗ್ಗೆ ಕೆಲವರು ಪತ್ರಕರ್ತರನ್ನ ಬೆಳಗ್ಗೆ ವಿಚಾರಿಸಿದಾಗ ಅವ್ರು ಹೇಳಿದ್ದು, ಇಲ್ಲ ಅವನು ನೇಣ ಹಾಕೊಂಡು ಹಗ್ಗಕ್ಕೆ ಏನು ಮಾಡಿದ್ದಾನೆ, ಚೇರ್ ಒದೆಯಕ್ಕೆ ಮುಂಚೆ ನಿಂತ್ಕೊಳ್ಳೋಕೆ ಮುಂಚೆ ಮಗುನು ಕತ್ತಿಡ್ಕೊಂಡು ಮಗುನು ಸಾಯಿಸಿದ್ದಾನೆ. ಯಾವಾಗ ಫ್ಯಾನ್ ಹಗ್ಗ ಇವನಿಗೆ ಗಟ್ಟಿಯಾಗಿ ಆ ಸೀರೆ ಯಾವಾಗ ಎಳೀತಲ್ಲ ಆವಾಗ ಒದ್ದಾಡೋ ಟೈಮಲ್ಲಿ ಮಗು ಬಿಟ್ಬಿಟ್ಟಿದ್ದಾನೆ ಕೆಳಗಡೆ, ಮಗು ಬದುಕೊಳ್ದೈತೆ, ಕೆಳಗೆ ಬಿದ್ದಿರೋದ್ರಿಂದ ಸ್ವಲ್ಪ ಏಟಾಗಿದೆ ಅಂತ ಕೆಲವರು ಹೇಳ್ತಿರ್ತಕ್ಕಂಥದ್ದು. ಅದಾದ ನಂತರ ಅವ್ರ ಅಣ್ಣ ಹೇಳಿದ್ನಲ್ಲ ಆಗಲೇ ವಿಡಿಯೋ ಕಾಲಲ್ಲಿ ಹಿಂಗೆ ಹೇಳಿದ್ರು ಅಂತ, ತಕ್ಷಣ ಬರ್ತಾರೆ. ಬಂದು ನೋಡಿದ್ರೆ ಈ ಕಡೆ ಹುಡುಗಿ ಕೆಳಗಡೆ ಬಿದ್ದೈತೆ, ಅವನೇ ಬಿಚ್ಚಿಟ್ಟಿದ್ದ ಸೀರೆ ತೊಗೋಬೇಕಿತ್ತಲ್ಲ ಆಗ, ಈ ಕಡೆ ಇವನು ಹಂಗೆ ನೇಣು ಹಾಕೊಂಡು ಬಿದ್ದಿದ್ದಾನೆ. ಪೊಲೀಸರು ವಿಷಯ ಗೊತ್ತಾಗುತ್ತೆ, ಪೊಲೀಸರು ಬರ್ತಾರೆ, ಎಲ್ಲರೂ ಜನ ಎಲ್ಲ ತುಂಬಿಕೊಳ್ತಾರೆ, ನೋಡ್ತಾರೆ, ಅಳ್ತಾರೆ, ಆಕ್ರಂದನ ಮುಗಿಲು ಮುಟ್ಟುತ್ತೆ ಎತ್ತವ್ರದ್ದು. ಈ ಕಡೆ ಹುಡುಗಿ ಮನೆಯವ್ರು ಬರ್ತಾರೆ, ಹುಡುಗನ ಮನೆಯವ್ರು ಬರ್ತಾರೆ, ಎಲ್ಲರೂ ಬರ್ತಾರೆ. 12 ಗಂಟೆ 1 ಗಂಟೆ ಆದ್ರೂ ನಾವು ಹುಡುಗನ ಬಾಡಿನ ಬಿಚ್ಚಲ್ಲ. SP ಬರಬೇಕು, SP ಬರೋ ತನಕ ಯಾವ ಕಾರಣಕ್ಕೂ ಇದನ್ನು ಇಳಿಸಲ್ಲ ಅಂತ. ಆಮೇಲೆ SP ಪರ್ಮಿಷನ್ ಕೊಟ್ಟ ಮೇಲೆ 12:30 1 ಗಂಟೆಲಿ ಆ ಬಾಡಿಯನ್ನು ಕೆಳಗಡೆ ಇಳಿಸ್ತಾರೆ. ತಕ್ಷಣ ಮಗು ಏನು ಬಿದ್ದಿತ್ತಲ್ಲ ಪ್ರಜ್ಞೆ ತಪ್ಪಿ, ಆ ಮಗುನ ನಮ್ಮ ಕೇರ್ಪೇಟೆ ಸರ್ಕಾರಿ ಆಸ್ಪತ್ರೆ ತೊಗೊಂಡೋಗ್ತಾರೆ. ಅಲ್ಲಿ ಹೆಚ್ಚಿನ ಚಿಕಿತ್ಸೆಯಲ್ಲಿ ಸಿಗದೇ ಇರೋ ಕಾರಣ ಮೈಸೂರು ತೊಗೊಂಡೋಗ್ತಾರೆ ಮಗುನ. ಮೈಸೂರಲ್ಲಿ ಮಗು ಬದುಕುಳಿದೈತೆ ಅನ್ನೋಂಥ ಒಂದು ಸುದ್ದಿ ಬರುತ್ತೆ. ಎರಡೂ ಕುಟುಂಬದವ್ರಿಗೆ ಚೂರು ನಿರಾಳ, ಮೊಮ್ಮಗು ಬದುಕುಳಿತಲ್ಲ ಅಂತ. ಅದಾದ ನಂತರ ಸಂಜೆ 6 ಗಂಟೆಗೆ ಪೋಸ್ಟ್ ಮಾರ್ಟಮ್ ಎಲ್ಲ ಮುಗಿಯುತ್ತೆ. ಮರಣೋತ್ತರ ಪರೀಕ್ಷೆ ಮುಗಿದ ನಂತರ ದರ್ಶನ್ ಊರಿಗೆ ಹೊಸ್ಮನೆ ಕಟ್ಕೊಂಡಿದ್ರಂತೆ ಇತ್ತೀಚೆಗೆ. ಅಲ್ಲಿಗೆ ಗಂಡ ಹೆಂಡತಿ ಇಬ್ಬರು ಮೃತದೇಹ ತೊಗೊಂಡೋಗಿ ಅಲ್ಲಿಂದ ಅವರ ತೋಟದ ಮನೆ ಹತ್ರ ಇಬ್ಬರನ್ನು ಚೀತೆಯಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ರು. ಮಗುನೂ ಕೂಡ ಕರ್ಕೊಂಡು ಬಂದಿದ್ರಂಥ ಸಂದರ್ಭದಲ್ಲಿ ಮಗು ಕರ್ಕೊಂಡು ಬಂದಾಗ ಅಲ್ಲಿ ನೆರೆದಿದ್ದಂಥ ಜನಸಮೂಹ ಎಲ್ಲ ಮಗು ನೋಡಬೇಕು ಅನ್ನೋಂಥ ಹೋಗಿ ನುಗ್ಗಾಡ್ತಿದ್ರಂತೆ. ಹೇಳಿ ಮುಗಿಸೋಷ್ಟು ನನಗೆ ಒಂಥರ ನಿಟ್ಟುಸಿರು ಬಿಡಂಗೆ ಆಗ್ತೈತೆ. ಪ್ರತಿಯೊಬ್ಬರು ಮನೆಯಲ್ಲೂ ಪ್ರತಿಯೊಬ್ಬರು ಸಂಸಾರದಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದಿದ್ದೆ. ಒಂದು ಸಮಸ್ಯೆನ ಸರಿ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ದೊಡ್ಡ ಸಮಸ್ಯೆ ಮಾಡ್ಕೊಳ್ಳೋಂಥದ್ದಲ್ಲ. ಆ ಸಮಸ್ಯೆಗೆ ಕಾರಣ ಏನು ಅನ್ನೋಂಥದ್ದನ್ನು ಮೊದಲು ತಿಳ್ಕೊಂಡ್ರೆ ಬಹುಶಃ ದಿವ್ಯಾ ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡಿ ಹಿಂಗೆ ನಂಗೆ ಹೆಲ್ಪ್ ಮಾಡಿ ಅಂತ ಇವ್ರ ಮನೆ ಕಡೆಯಿಂದ ಅಪ್ರೋಚ್ ಮಾಡಿಸಿ ಹೇಗೋ ಒಂದು ಮಾಡಿದ್ರೆ ಆಗ್ತಿತ್ತು. ಮೊದಲು ನಿರ್ಧಾರ ತಪ್ಪು ದುಡುಕಿದ್ದು ದಿವ್ಯಾ, ನೇಣಾಕೊಂಡು ಹೋಗ್ಬಾರ್ದಿತ್ತು. ಎದುರಿಸೋದಿಕ್ಕೆ ಅಂತ ಓದ್ಲೋ ಅಥವಾ ಅಚಾತುರ್ಯ ಹೊತ್ತು ಕಾದಿತ್ತೋ ವಿಧಿ ಗೊತ್ತಿಲ್ಲ, ಆ ಜೀವ ಬದುಕಿ ಬರಲಿಲ್ಲ. ಈ ಕಡೆ ದರ್ಶನ್ನು ದಿವ್ಯಾ ಈ ರೀತಿ ಆದ್ಲು ಅನ್ನೋ ಕಾರಣಕ್ಕೂ ಅಥವಾ ಸಮಾಜ ನನ್ನನ್ನು ಯಾವ ರೀತಿ ನೋಡುತ್ತೆ ಅನ್ನೋ ಕಾರಣಕ್ಕೂ ಗೊತ್ತಿಲ್ಲ, ಅಥವಾ ನನ್ನ ಹೆಂಡ್ತಿನೇ ಇಲ್ವಲ್ಲ ಅನ್ನೋ ಕಾರಣಕ್ಕೂ ಗೊತ್ತಿಲ್ಲ, ಮಗುನೂ ಸಾಯಿಸಿ ತಾನೂ ಸಾಯೋದಕ್ಕೆ ಅಂತ ಹೋದ, ಆತನೂ ಕೂಡ ಅಂತ್ಯ ಆಗೋದ ಬದುಕಲ್ಲಿ. ಈ ಕಡೆ ಮಗು ಮಾತ್ರ ಬದುಕುಳಿದೈತೆ. ಆ ಮಗುಗೆ ಅವ್ರ ಅಜ್ಜಿ ತಾತ ಏನು ಹೇಳ್ತಾರೆ ಮುಂದೊಂದು ದಿನ, ದಯವಿಟ್ಟು ರಿಕ್ವೆಸ್ಟ್ ಯುವ ಜನತೆಗೆ, ಇತ್ತೀಚೆಗೆ ಮದುವೆ ಆಗಿರ್ತಕ್ಕಂಥ ಕಪಲ್ಸ್ಗೆ, ಲವ್ ಮಾಡಿ ಮದುವೆ ಆಗ್ತೀನಿ ಅನ್ನೋಂಥ ಮನಸ್ಥಿತಿಗಳಿಗೆ, ನಿಮ್ದು ಎಂಥದ್ದೇ ಪರಿಸ್ಥಿತಿ ಬರಲಿ, ನಿಮಗೆ ಅಂತ ನಿಮ್ಮ ತಂದೆ ತಾಯಿ, ನಿಮ್ಮ ಪೋಷಕರು, ನಿಮ್ಮ ಪೇರೆಂಟ್ಸು, ನಿಮ್ಮ ಅತ್ತೆ ಮಾವ, ನಿಮ್ಮ ಸಮಾಜ, ಸುತ್ತಮುತ್ತ ಫ್ರೆಂಡ್ಸ್ಗಳು ಯಾರಾದರೂ ಇದ್ದೇ ಇರ್ತಾರೆ. ಮೊದಲು ನಿಮ್ಮ ಸಮಸ್ಯೆಗಳನ್ನ ಮನಸ್ಸು ಬಿಚ್ಚಿ ಹೇಳ್ಕೊಳ್ಳಿ. ಅದಕ್ಕೆ ಯಾವುದಾದ್ರೂ ಒಂದು ರೂಪದಲ್ಲಿ ಭಗವಂತ ಅನ್ನೋಂಥವನು ಪರಿಹಾರನ ಕೊಟ್ಟೇ ಕೊಡ್ತಾನೆ. ಸಾವೊಂದೇ ಶಾಶ್ವತ ಅಲ್ಲ, ಸಾವೊಂದೇ ಪರಿಹಾರ ಅಲ್ಲ. ಇವತ್ತು ಅವರಿಬ್ಬರು ಸತ್ತಿರ್ಬೋದು, ಅವರಿಬ್ಬರು ಆತ್ಮಕ್ಕೆ ಶಾಂತಿ ಸಿಗಲಿ, ಆದರೆ ಅವ್ರ ಆತ್ಮಕ್ಕೆ ನಿಜಕ್ಕೂ ಶಾಂತಿ ಸಿಗುತ್ತಾ? ಈ ರೀತಿ ನನ್ನ ಹೆಂಡತಿ ಆದ್ಲು ಅಂತ ಆತ್ಮ ಕೊರಗ್ತಾ ಇರುತ್ತೆ.
ಅಯ್ಯೋ ನನ್ನ ಗಂಡಂಗೆ ಬೆದರಿಸೋದಕ್ಕೋ ಹೋಗಿ ನಾನು ಹಿಂಗಾಗೋದೆ ಅಂತ ಆತ್ಮ ಕೊರಗ್ತಾ ಇರುತ್ತೆ. ಆ ಮಗು ಬದುಕಿದೆಯೇ ಅನ್ನುವಂಥದ್ದು ಆ ಹುಡುಗಿ ಗೊತ್ತಿರುತ್ತೆ, ನನ್ನ ಮಗಳು ಬದುಕವಳೆ ಅಂತ. ಅವನಿಗೆ ದರ್ಶನ್ಗೇನು ಗೊತ್ತಿರುತ್ತೆ, ನಾನೇ ಕತ್ತಿ ಸಾಯಿಸ್ಬಿಟ್ಟಿದ್ದೀನಿ, ನನ್ನ ಮಗು ಆಲ್ರೆಡಿ ಸತ್ತೋಯ್ತು, ನಾನು ಸತ್ತೋಗ್ಬಿಟ್ಟಿದ್ದೀನಿ ಅಂತ ಅವನು ಅಂದ್ಕೊಂಡಿರ್ತಾನೆ. ಸೊ ನಾನು ಆಗಲೇ ಆಲ್ರೆಡಿ ಆರಂಭದಲ್ಲೇ ಏನಕ್ಕೆ ನಾನು ಕರುಳು ಹಿಂಡುವಂಥ ಘಟನೆ ಅಂತ ಹೇಳಿದೆ, ಈ ಕಾರಣಕ್ಕೆ ಹೇಳಿದ್ದು. ಆ ಎತ್ತವರ ಆಕ್ರಂದನ, ಆ ಕಣ್ಣೀರು, ಆ ಹುಡುಗಿ ಅಪ್ಪ ಎಷ್ಟು ಬಡ್ಕೊಳ್ತಿದ್ದಾರೆ ಅಂತಂದರೆ, ನನ್ನ ಮಗಳೇನೋ ಸತ್ತೋಗ್ಬಿಟ್ಲು, ಕನಿಷ್ಠ ಪಕ್ಷ ನೀನಾರು ಬದುಕಿದ್ರೆ ನನ್ನ ಮೊಮ್ಮಗನ ನೋಡ್ಕೊತಿದ್ದೆ, ನನ್ನ ಮೊಮ್ಮಗೊಂದು ದಾರಿ ತೋರ್ತಿದ್ದೆ, ನೀನು ಹೋಗ್ಬಿಟ್ಟ ಅಂತ ಅಳ್ತಾ ಇದ್ರು. ಒಟ್ಟಾರೆಯಾಗಿ ಇಬ್ಬರು ಜೋಡಿಗಳಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಇನ್ನು ಮುಂದೆ ಈ ರೀತಿ ಘಟನೆಗಳು ತುಂಬ 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 ಕಡಿಮೆ ಎಲ್ಲ ಆಗೋದೇ ಬೇಡ. ಸಮಾಜದಲ್ಲಿ ನಿಮಗೆ ಅಂತ ನಿಮ್ಮವ್ರು ಇದ್ದೇ ಇರ್ತಾರೆ ಸುತ್ತಮುತ್ತ, ದಯವಿಟ್ಟು ಅದನ್ನು ಪಾಲಿಸಿ. ಆಮೇಲೆ ಎತ್ತವರಿಗೆ ಹೇಳೋದಿಷ್ಟೇ, ಮಕ್ಕಳು ಎಲ್ಲೋ ಒಂದು ಕಡೆ ಇರ್ತಾರೆ, ಬೆಂಗಳೂರಲ್ಲೋ ಮೈಸೂರಲ್ಲೋ ಇನ್ನೆಲ್ಲೋ ಒಂದೊಂದು ಕಡೆ ಬೆಳೀತಾ ಇರ್ತಾರೆ. ದಯವಿಟ್ಟು ಗಮನಿಸಿ, ಅವ್ರ ಆಸೆಗಳೇನವೇ ತಿಳ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟಂಗೆ ಸ್ಪಂದಿಸೋದಕ್ಕೆ ಟ್ರೈ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೇಳಿ ಮುಗಿಸೋಷ್ಟರಲ್ಲಿ ನಂಗೆ ನಿಜಕ್ಕೂ ನೆನ್ನೆಯಿಂದನೂ ಕೂಡ ತುಂಬ ಬೇಸರ ಆಗ್ತೈತೆ. ಒಂದು ಸುದ್ದಿನ, ಅದರಲ್ಲೂ ನಮ್ಮೂರು ಸುದ್ದಿಯನ್ನು, ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಊರುಗಳಿಗೆ ಹೋಗಿ ಬಂದಿರ್ತೀನಿ. ಆ ಹೆಣ್ಮಗು ನನಗೆ ಓಟ್ ಹಾಕಿರ್ಬೋದು, ಆ ಹುಡುಗ ನಂಗೆ ಸಪೋರ್ಟ್ ಮಾಡಿರ್ಬೋದು, ನನಗೆ ಗೊತ್ತಿಲ್ಲ. 2 ಜೀವನ ಕಳ್ಕೊಂಡು ಅಂತ ಅನಿಸ್ತೈತೆ ನನಗೆ. ಥ್ಯಾಂಕ್ ಯು ಸೊ ಮಚ್, ಧನ್ಯವಾದ.